ಆರ್ಸಿಬಿ ಫ್ಯಾನ್ಸ್ಗೆ ಈಗ ಶಾಕ್ ಎದುರಾಗಿರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಫೈನಲ್ ಪಂದ್ಯ ನಡೆಯೋದಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. IPL ಫೈನಲ್ ಬೆಂಗಳೂರಿನಿಂದ ಇದೀಗ ಅಹಮದಾಬಾದ್ಗೆ ಶಿಫ್ಟ್ ಆಗಿದೆ. ಹಾಲಿ ಚಾಂಪಿಯನ್ಸ್ ಮೈದಾನದಲ್ಲಿ ಫೈನಲ್ ಆಡೋ ಸಂಪ್ರದಾಯ ಇತ್ತು. BCCI ನಿಯಮ ಹಾಗೆ ಪ್ರೋಟೋಕಾಲ್ ವ್ಯಾಪ್ತಿಯನ್ನು ಮೀರಿರೋ ಕಾರಣಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕರಿಗೆ 5 ಉಚಿತ VIP ಟಿಕೆಟ್ಗಳನ್ನು ನೀಡುವ ಹಗ್ಗಜಗ್ಗಾಟ ಏನು ನಡೆದಿತ್ತು. ಪ್ರತಿ ಶಾಸಕರಿಗೆ 5 ಟಿಕೆಟ್ಗಳನ್ನು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿಯಲಾಗಿತ್ತು. ಆ ನಾಯಕರು ಪಟ್ಟನ್ನು ಹಿಡಿದಿದ್ರು. ಇದೀಗ ಕ್ರಿಕೆಟ್ ಮೈದಾನ ರಾಜಕೀಯ ಅಖಾಡ ಆಗಬಾರದು ಅನ್ನುವ ಕಾರಣಕ್ಕೆ BCCI ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಹಸ್ತಕ್ಷೇಪದಿಂದಾಗಿ ಫೈನಲ್ ಅಹಮದಾಬಾದ್ಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, IPL ಫೈನಲ್ ಪಂದ್ಯವನ್ನು ಅಹಮದಾಬಾದ್ಗೆ ಶಿಫ್ಟ್ ಮಾಡೋ ಮೂಲಕ ಸಂಪ್ರದಾಯವನ್ನು ಬದಲಾಯಿಸಲಾಗ್ತಾ ಇದೆಯಾ BCCIನಿಂದ? ನವೀನ್, ಏನಂದ್ರೆ IPL ನ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ IPL ಟೂರ್ನಿಗೂ ಮುಂಚೆ IPL ಫೈನಲ್ಸ್ ಇರ್ಬೋದು, ಕ್ವಾಲಿಫೈರ್ ಇರ್ಬೋದು, ಅದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ನಡೀತದೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. BCCI ಕೂಡ ಇದೇ ಒಂದು ಮಾತನ್ನ ಹೇಳಿತ್ತು. ಜೊತೆಗೆ KSCA ಕೂಡ ಭರ್ಜರಿ ತಯಾರಿ ಕೂಡ ನಡೆಸ್ಕೊಂಡಿತ್ತು. ಈಗಾಗಲೇ KSCA ನಲ್ಲಿ 5 ಪಂದ್ಯಗಳನ್ನ ಆಯೋಜಿಸಿದ್ರು. ಸಕ್ಸಸ್ಫುಲ್ ಆಗಿ KSCA ಅಧಿಕಾರಿಗಳಿಗೆ ಒಂದು ಟೂರ್ನಮೆಂಟ್ ನ ಆಯೋಜಿಸಿದ್ರು. ಜೊತೆಗೆ ಯಾವುದೇ ರೀತಿಯಾದ ಅಡೆತಡೆ ಇಲ್ಲದೆ, ಜೊತೆಗೆ ಯಾವುದೇ ರೀತಿಯಾದ ತೊಂದರೆಗಳಾಗದಂತೆ ಈ ಒಂದು ಮ್ಯಾಚ್ಗಳನ್ನ ಸ್ಮೂತ್ ಆಗಿ ನಡೆಸಿದ್ರು. ಬಟ್ ಈಗ ಅಂದ್ರೆ RCB ಮತ್ತೆ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ. ಜೊತೆಗೆ ಏನಂದ್ರೆ KSCA ಕೂಡ ಕ್ವಾಲಿಫೈಯರ್ ಮ್ಯಾಚ್ಗಳು ಇರ್ಬೋದು, ಜೊತೆಗೆ ಫೈನಲ್ ಮ್ಯಾಚಸ್ ಇರ್ಬೋದು, ಇದಕ್ಕೆಲ್ಲ ತಯಾರಿ ಕೂಡ ನಡೆಸ್ಕೊಂಡಾ ಇದೆ. ಬಟ್ ಈಗ ಸಡನ್ ಆಗಿ BCCI ನಿಂದ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ. ಜೊತೆಗೆ IPL ನ ಪ್ಲೇ ಆಫ್ ಜೊತೆಗೆ ಫೈನಲ್ಸ್ ನ ವೆನ್ಯೂ ಕೂಡ ಈಗ ಅನೌನ್ಸ್ ಮಾಡಿದೆ. ಸೊ ಈ ವೆನ್ಯೂಗಳನ್ನ ನೋಡಿದ್ಮೇಲೆ ಎಲ್ರಿಗೂ ಒಂದು ರೀತಿ ಶಾಕ್ ಆಗಿದೆ, ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕಂದ್ರೆ BCCI ಏನು ನಿರೀಕ್ಷೆಯಂತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ IPL ನ ಪ್ಲೇ ಆಫ್ಸ್ ಇರ್ಬೋದು, ಫೈನಲ್ಸ್ ಇರ್ಬೋದು, ಸೊ ಅದರಿಂದ ಚಿನ್ನಸ್ವಾಮಿಯಿಂದ ಶಿಫ್ಟ್ ಮಾಡಿದೆ. ಸೊ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ IPL ನ ಪ್ಲೇ ಆಫ್ಸ್ ಇರ್ಬೋದು, ಎಲಿಮಿನೇಟರ್ ಇರ್ಬೋದು, ಇದನ್ನ ಧರ್ಮಶಾಲಾ ಜೊತೆಗೆ ನ್ಯೂ ಚಂಡೀಗಢ ಸ್ಟೇಡಿಯಂಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಏನು ಫೈನಲ್ಸ್ ನ ನಾವು ಬೆಂಗಳೂರಲ್ಲಿ ನಿರೀಕ್ಷೆ ಮಾಡ್ತಾ ಇದ್ವಿ, ಅದನ್ನ ಈಗ ನರೇಂದ್ರ ಮೋದಿ ಸ್ಟೇಡಿಯಂಗೆ ಶಿಫ್ಟ್ ಮಾಡಲಾಗಿದೆ. ನರೇಂದ್ರ ಮೋದಿ ಸ್ಟೇಡಿಯಂ ಈಗ 4ನೇ ಬಾರಿಗೆ IPL ಫೈನಲ್ಸ್ ಆಯೋಜನೆ ಮಾಡೋದಕ್ಕೆ ಸಿದ್ಧವಾಗಿದೆ. ಇಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಹೇಳೋ ವಿಚಾರ ಒಂದೇ, ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ವಿ, ನಾವು BCCI ಜೊತೆ ಕೂಡ ಟಚ್ ಅಲ್ಲಿ ಇದ್ವಿ. ಜೊತೆಗೆ ಏನು ಕುನ್ನಾ ಕಮಿಷನ್ ಏನ್ ಹೇಳಿತ್ತು ಎಲ್ಲವನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ. ಬಟ್ ಆದ್ರೂ ಕೂಡ ನಮ್ಮಿಂದ IPL ಕೈ ತಪ್ಪಿದೆ. ಸೊ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಈಗಷ್ಟೇ KSCA ಅವರು ಕೂಡ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಬಟ್ BCCI ಹೇಳೋ ಒಂದು ಪ್ರಕಾರ ಏನಂದ್ರೆ ಆಪರೇಷನ್ ಮತ್ತೆ ಲಾಜಿಸ್ಟಿಕ್ ಕನ್ಸಿಡರೇಷನ್ ಇಂದ ನಾವು IPL ನ ಬೆಂಗಳೂರಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಗಂಗಾಧರ್.